ಬಗೆದಷ್ಟು ಬಯಲಾಗ್ತಾ ಇದೆ. ಡಿ ಗ್ಯಾಂಗ್ನ ಕರಾಳ ಮುಖ. ಸಾಕ್ಷ್ಯನಾಶ ಮಾಡೋದಕ್ಕೆ ಯಾರನ್ನ ಕರೆಸಲಾಗಿತ್ತೋ ಅವರೇ ಈಗ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ರೇಣುಕಾಸ್ವಾಮಿ ಶವ ಬಿಸಾಡೋದಕ್ಕೆ ಹೋಗಿದ್ದಂಥ ಮೂವರು, ಸೊ ಅವರೇ ಈಗ ಸಾಕ್ಷ್ಯವನ್ನು ನಾಶ ಮಾಡೋಕ್ಕೆ ಅವ್ರನ್ನ ಬಳಸಬೇಕು ಅಂತ ಇದ್ದಿದ್ದು. ರವಿಶಂಕರ್, ನಿಖಿಲ್ ನಾಯಕ್ ಹಾಗೇನೆ ಕಾರ್ತಿಕ್. ಸೊ ಈ ಮೂವರೇ ಈಗ ಕೊಲೆ ಸಾಕ್ಷ್ಯನಾಶ ಮಾಡೋಕ್ಕೆ ಹೋಗದಂಥವ್ರು. ಅವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಯನ್ನು ಈಗಾಗಲೇ ದಾಖಲಿಸಿರುವಂತಹ ಕಾಕಿ. ಸೊ ನ್ಯಾಯಾಧೀಶರ ಮುಂದೆ ಏನು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಭಾಳ ಮುಖ್ಯ ಆಗುತ್ತೆ. ಸೊ ತನಿಖೆ ವೇಳೆ ಸಾಕ್ಷ್ಯನಾಶದ ತಂತ್ರ ಮಾಡಿದಂಥ ವಿಚಾರ ಕೂಡ ಬಯಲಾಗಿದೆ. ರೇಣುಕಾಸ್ವಾಮಿ ಶವ ಬಿಸಾಡೋಕೆ ಈ 3 ಜನ ಹೋಗಿದ್ರು. ರವಿಶಂಕರ್, ನಿಖಿಲ್ ನಾಯಕ್ ಹಾಗೇನೆ ಕಾರ್ತಿಕ್. ಇವರಿಗೆ ಇವರದೇ ಆದಂಥ ಒಂದಷ್ಟು ಸಮಸ್ಯೆಗಳಿತ್ತು. ಅಂದರೆ ಹಣಕಾಸಿನ ಸಮಸ್ಯೆ, ಸಾಲ. ಸೊ ಇಂಥ ವಿಚಾರಗಳನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಇವ್ರನ್ನ ಬಳಸ್ಕೊಂಡ್ರೆ ಇವರಿಗೆ ಹೇಗೂ ಹಣದ ಅವಶ್ಯಕತೆ ಇದೆ. ಸೊ ಇಷ್ಟು ಹಣ ಕೊಡ್ತೀವಿ, ಜೊತೆಗೆ ಬೇಲ್ನಿಂದ ಬಿಡಿಸ್ಕೊಂಡು ಬರ್ತೀವಿ, ಸ್ವಲ್ಪ ದಿನ ಜೈಲಲ್ಲಿ ಇರಬೇಕಾಗುತ್ತೆ. ಸೊ ಅದಾದಮೇಲೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಈ ಮೂರಿಗೂ ಕೂಡ ಆ ಒಂದು ಆಫರನ್ನು ಕೊಟ್ಟು, ಸೊ ಅದಾದಮೇಲೆ ಇವರು ಕೂಡ ಏನೋ ಈ ಕೆಲಸ ಮಾಡಿದ್ರೆ ಹಣ ಬರುತ್ತಲ್ಲ, ಸಮಸ್ಯೆಗಳೆಲ್ಲವೂ ಕೂಡ ನೀಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದರಲ್ಲಿ ಕೆಲವರು ಹೋಗಿದ್ದಾರೆ. ಸೊ ನ್ಯಾಯಾಧೀಶರ ಮುಂದೆ ಈಗ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಸತ್ವ ಅಪಾರ್ಟ್ಮೆಂಟ್ ಬಳಿ ಇವರು ಬಿಸಾಡಿ ಈ ಶವವನ್ನು ಆಟೋ ಹತ್ತಿದ್ರು ಅಂತ ಕೂಡ ಗೊತ್ತಾಗಿದೆ.